ಮಂಡ್ಯದ ಕುವೆಂಪು ನಗರದಲ್ಲಿ ನೂತನ ಜನಸ್ನೇಹಿ ಕೇಂದ್ರದ ಉದ್ಘಾಟನೆ ಕಾರ್ಯಕ್ರಮ ನಡೆದಿದೆ. ನಗರಸಭೆ ಮಾಜಿ ಸದಸ್ಯ ಮಂಜುನಾಥ್ ಅವರ ನೇತೃತ್ವದಲ್ಲಿ ಜನಸ್ನೇಹಿ ಕೇಂದ್ರದ ಉದ್ಘಾಟನೆಯನ್ನ ಮಾಡಲಾಗಿದೆ. ಜನಸ್ನೇಹಿ ಬ್ಯಾಂಕಿಂಗ್ ಕೇಂದ್ರ ಉದ್ಘಾಟಿಸಿರುವಂಥದ್ದು ಶಾಸಕ ಗಣಿಗ ರವಿಕುಮಾರ್ ಅವರು. ಟೇಪ್ ಕಟ್ ಮಾಡೋ ಮೂಲಕ ಕಾರ್ಯಕ್ರಮ ಉದ್ಘಾಟನೆಯಾಯಿತು. ಸಾರ್ವಜನಿಕರಿಗೆ ಸೇವೆ ಒದಗಿಸುವ ನಿಟ್ಟಿನಲ್ಲಿ ಜನಸ್ನೇಹಿ ಕೇಂದ್ರ ಉದ್ಘಾಟನೆಯಾಗಿದೆ. ಗ್ರಾಮೀಣ ಬ್ಯಾಂಕ್ ಅನ್ನೋ ಒಂದು ಏಜೆನ್ಸಿಯಿಂದ ಡಿ ರವಿಕುಮಾರ್ ಗೌಡ ಜನಸ್ನೇಹಿ ಕೇಂದ್ರ 14ನೇ ವಾರ್ಡು ಮತ್ತು 15ನೇ ವಾರ್ಡ್ಗೆ ಯಾವುದೇ ಕಾರಣಕ್ಕೂ ನಮ್ಮ ವಾರ್ಡ ಜನಗಳು ನಗರಸಭೆ ಆಗ್ಬೋದು, ಪಂಚಾಯಿತಿ ಆಗ್ಬೋದು, ನಾಡ್ ಕಚೇರಿ ಆಗ್ಬೋದು, ತಾಲೂಕು ಆಫೀಸ್ ಆಗ್ಬೋದು, ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಅಂಥೇಳಿ ಆಧಾರ್ ಕಾರ್ಡು, ಪಾನ್ ಕಾರ್ಡು, ವೋಟರ್ ಐ ಡಿ, ಪಾಸ್ಪೋರ್ಟ್ ಇರ್ಬೋದು, ಪ್ರತಿಯೊಂದು ಎಲ್ಲನೂ ಇಲ್ಲೇ ಬಂದು ಕೂಡ ನಾವು ಮಾಡ್ಕೊಡೋಕೆ ಒಂದು ಉಪಯೋಗ ಆಗಲಿ ಅಂತ ಅಂದ್ಬಿಟ್ಟು ಹೊಸದಾಗಿ ಡಿ ರವಿಕುಮಾರ್ ಗೌಡ ಜನಸ್ನೇಹಿ ಕೇಂದ್ರ ಅಂತ ಓಪನ್ ಮಾಡಿದ್ದೀವಿ. ದಯವಿಟ್ಟು ಇದನ್ನು ನಮ್ಮ ವಾರ್ಡಿನ ನಾಗರಿಕರೆಲ್ಲರೂ ಸದುಪಯೋಗ ಪಡಿಸ್ಕೋಬೇಕು ಅಂತ ತಮ್ಮಲ್ಲಿ ಕೇಳ್ತೀವಿ. ಭಾರತೀಯ ಗ್ರಾಮೀಣ ಬ್ಯಾಂಕ್ ಅನ್ನೋ ಒಂದು ಏಜೆನ್ಸಿಯಿಂದ ಡಿ ರವಿಕುಮಾರ್ ಗೌಡ ಜನಸ್ನೇಹಿ ಕೇಂದ್ರ ಅಂತ ಓಪನ್ ಮಾಡಿದ್ದೀವಿ. 14ನೇ ವಾರ್ಡು ಮತ್ತು 15ನೇ ವಾರ್ಡ್ಗೆ ಯಾವುದೇ ಕಾರಣಕ್ಕೂ ನಮ್ಮ ವಾರ್ಡ ಜನಗಳು ನಗರಸಭೆ ಆಗ್ಬೋದು, ಪಂಚಾಯಿತಿ ಆಗ್ಬೋದು, ನಾಡ್ ಕಚೇರಿ ಆಗ್ಬೋದು, ತಾಲೂಕು ಆಫೀಸ್ ಆಗ್ಬೋದು, ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಅಂಥೇಳಿ ಆಧಾರ್ ಕಾರ್ಡು, ಪಾನ್ ಕಾರ್ಡು, ವೋಟರ್ ಐ ಡಿ, ಪಾಸ್ಪೋರ್ಟ್ ಇರ್ಬೋದು, ಪ್ರತಿಯೊಂದು ಎಲ್ಲನೂ ಇಲ್ಲೇ ಬಂದು ಕೂಡ ನಾವು ಮಾಡ್ಕೊಡೋಕೆ ಒಂದು ಉಪಯೋಗ ಆಗಲಿ ಅಂತ ಅಂದ್ಬಿಟ್ಟು ಹೊಸದಾಗಿ ಡಿ ರವಿಕುಮಾರ್ ಗೌಡ ಜನಸ್ನೇಹಿ ಕೇಂದ್ರ ಅಂತ ಓಪನ್ ಮಾಡಿದ್ದೀವಿ. ದಯವಿಟ್ಟು ಇದನ್ನು ನಮ್ಮ ವಾರ್ಡಿನ ನಾಗರಿಕರೆಲ್ಲರೂ ಸದುಪಯೋಗ ಪಡಿಸ್ಕೋಬೇಕು ಅಂತ ತಮ್ಮಲ್ಲಿ ಕೇಳ್ತೀವಿ. ಭಾರತೀಯ ಗ್ರಾಮೀಣ ಇವತ್ತು ವಾರ್ಡ್ ನಂಬರ್ 14ರಲ್ಲಿ ಜನಸ್ನೇಹಿ ಬ್ಯಾಂಕಿಂಗ್ ಅಂತೇಳಿ ಒಂದೇ ಸೂರಿನಡಿಯಲ್ಲಿ 50ಗಿಂತ ಹೆಚ್ಚು ಸರ್ವಿಸ್ಗಳನ್ನು ಸಾರ್ವಜನಿಕರಿಗೆ ಮನೆ ಬಾಗಿಲಲ್ಲಿ ಒದಗಿಸಬೇಕು ಅಂತೇಳಿ ನಮ್ಮ ನಗರಸಭೆಯ ಮಾಜಿ ಸದಸ್ಯರಾದಂಥ ಮಂಜುನಾಥ್ರವರು ಜನಕ್ಕೆ ಅನುಕೂಲ ಆಗಲಿ, ವಾರ್ಡ್ನ ಜನ ನಗರಸಭೆಗೆ ಇಲ್ಲಿಗೆ ಅಲಿಯೋದು ಬೇಡ ಅಂಥೇಳಿ ಅವ್ರ ಮನೆ ಬಾಗಿಲಿಗೆ ಹೋಗಿ ಮಾಡಿಕೊಡುವಂಥ ಕೆಲಸಕ್ಕೆ ಇವತ್ತು ಅವರ ವಾರ್ಡ್ನಲ್ಲಿ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಅವ್ರಿಗೆ ಈ ಸರ್ವಿಸನ್ನು ಈ ವಾರ್ಡ್ನ ಜನತೆ ತೊಗೊಳ್ಬೇಕು. ಮತ್ತು ಸಾರ್ವಜನಿಕರು ಇದೆಷ್ಟನೇ ಕ್ರಾಸ್ ಅದು 11 ಮತ್ತು 12ನೇ ಕ್ರಾಸ್ಗೆ 50 ಲಕ್ಷ ರೂಪಾಯಿಯನ್ನು SCP ಗ್ರ್ಯಾಂಟಲ್ಲಿ ಬಿಡುಗಡೆ ಮಾಡ್ತಾಯಿದ್ದೀನಿ. ಅದು ಶೀಘ್ರದಲ್ಲೇ ಅದಕ್ಕೆ ಭೂಮಿ ಪೂಜೆ ಮಾಡಿ ರಸ್ತೆಯನ್ನು ಮಾಡಿಕೊಡ್ತೀನಿ. ಅದು ಭಾಳ ವರ್ಷಗಳಿಂದ ಕೆಲಸ ಆಗಿಲ್ಲ, ನಿಂತೋಗಿತ್ತು ಅಂತೇಳಿ ಸಾರ್ವಜನಿಕರ ಮನವಿ ಮೇರೆಗೆ 11 ಮತ್ತು 12ನೇ ಕ್ರಾಸ್ಗೆ 50 ಲಕ್ಷ ಬಿಡುಗಡೆ ಮಾಡಿಕೊಡ್ತೀನಿ. ಕೆಲಸ ಆಗಿ ಈ ವಾರ್ಡಿನ ಸಮಗ್ರ ಅಭಿವೃದ್ಧಿಯನ್ನು ಆ ವಾರ್ಡ್ಗೆ ಆಲ್ರೆಡಿ ದುಡ್ಡು ಹಾಕಿದ್ದೀವಿ, ಕೆಲಸ ಆಗಬೇಕು. ಸಮಗ್ರ ಅಭಿವೃದ್ಧಿಗೆ ನಾವು ಪಣ ತೊಟ್ಟು ಇನ್ನು ಮನೆಗೆ